ಹಾಯ್ ಸ್ನೇಹಿತರೆ, ಯಶಸ್ಸು ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಹಾಗೂ ಶಿಕ್ಷಣದ ಗೆಳೆಯ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮಾತಾಡ್ತಿರೋದು ಉತ್ತಮ ಅಧ್ಯಯನದ ಕ್ರಮ ಹೇಗೆ ಇರಬೇಕು, ಹೇಗೆ ಕಾನ್ಸಂಟ್ರೇಟ್ ಮಾಡಬೇಕು, ಮತ್ತು ಪರೀಕ್ಷೆಗಳಲ್ಲಿ ಟಾಪ್ ಮಾಡೋದಕ್ಕೆ ಏನು ರೂಟೀನ್ ಬೇಕು ಅಂತ. ಈ ಟಿಪ್ಸ್ 10 ನಿಮಿಷದಲ್ಲಿ ನಿಮ್ಮ ಓದುವ ಶೈಲಿಯನ್ನು ಬದಲಾಯಿಸಬಲ್ಲದು. ಹೀಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿಡಿಯೋನ ಶುರು ಮಾಡೋಕೆ ಮುನ್ನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇನ್ನು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಈ ಮುಖಾಂತರ ನೀವು ಎಲ್ಲರಿಗಿಂತ ಮೊದಲು ನಮ್ಮ ವಿಡಿಯೋಗಳನ್ನು ನೋಡಬಹುದು. ಬನ್ನಿ ಸ್ನೇಹಿತರೆ, ಉತ್ತಮವಾದ ಅಧ್ಯಯನ ಮಾಡೋದಕ್ಕೆ ಆ ಟಿಪ್ಸ್ಗಳು ಯಾವುದು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಟಿಪ್ ನಂಬರ್ 1, ಸ್ಪಷ್ಟವಾದ ಗುರಿಯನ್ನು ಹೊಂದುವುದು. ಹೆಚ್ಚು ವಿದ್ಯಾರ್ಥಿಗಳು ಓದೋದನ್ನ ಸುಮ್ಮನೆ ಒಂದೊತ್ತು ಓದಿದ್ರೆ ಆಯ್ತು ಅಂತ ಓದ್ತಾ ಇರ್ತಾರೆ. ಯಾವುದೇ ರೀತಿಯ ನಿರ್ದಿಷ್ಟವಾದ ಸ್ಪಷ್ಟವಾದ ಗುರಿ ಇರೋದಿಲ್ಲ. ಇದಕ್ಕೆ ಬದಲಾಗಿ ಸ್ಪಷ್ಟವಾದ ಗುರಿಯನ್ನು ಇಟ್ಟುಕೊಳ್ಳಿ. ಉದಾಹರಣೆಗೆ ನೀವು SSLCನೋ ಅಥವಾ PUCನೋ ಓದ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಈ ವರ್ಷದ ಪರೀಕ್ಷೆಯಲ್ಲಿ ನಾನು 90% ಮಾರ್ಕ್ಸ್ ತೆಗಿತೀನಿ ಅಂತ ಒಂದು ಗುರಿಯನ್ನು ಇಟ್ಕೊಳ್ಳಿ. ಅಥವಾ ಈ ತಿಂಗಳು ನಾನು ಈ 5 ಚಾಪ್ಟರ್ನ ಓದಿ ಮುಗಿಸ್ತೀನಿ ಅಂತ ಗುರಿ ಹಾಕೊಳ್ಳಿ. ಹೀಗೆ ನೀವು ಒಂದು ಟಾರ್ಗೆಟ್ ಅನ್ನು ಇಟ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸು ಏಕಾಗ್ರತವಾಗಿರುತ್ತೆ. ಒಂದು ಸರಿಯಾದ ಗುರಿಯನ್ನು ಇಟ್ಕೊಂಡ್ರೆ ಮಾತ್ರ ನಿಮಗೆ ಸರಿಯಾದ ದಾರಿ ಸಿಗುತ್ತೆ. ಹಾಗೆಯೇ ನಿಮ್ಮ ಗುರಿ ಏನಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ನಮ್ಮ ಜೊತೆ ಹಂಚಿಕೊಳ್ಳಿ. ಟಿಪ್ ನಂಬರ್ 2, ಓದಿಗೆ ಸರಿಯಾದ ಸಮಯವನ್ನ ಆಯ್ಕೆ ಮಾಡುವುದು. ಪ್ರತಿಯೊಬ್ಬರಿಗೂ ಓದೋ ಸಮಯ ಬೇರೆ ಬೇರೆನೇ ಇರುತ್ತೆ. ಕೆಲವರಿಗೆ ಬೆಳಗ್ಗೆ ಓದಿದ್ರೆ ಚೆನ್ನಾಗಿರುತ್ತೆ, ಕೆಲವರಿಗೆ ರಾತ್ರಿ ಓದಿದ್ರೆ ಚೆನ್ನಾಗಿರುತ್ತೆ, ಇನ್ನು ಕೆಲವರಿಗೆ ಮಧ್ಯಾಹ್ನ ಓದಿದ್ರೆ ಚೆನ್ನಾಗಿರುತ್ತೆ. ನಿಮಗೆ ಯಾವ ಸಮಯದಲ್ಲಿ ಓದಿದ್ರೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ. ನೀವು ಯಾವ ಸಮಯದಲ್ಲಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬಹುದು ಅಂತ ಅದನ್ನ ತಿಳಿದುಕೊಂಡು ಆ ಸಮಯವನ್ನೇ ಓದಿಗೆ ಬಳಸಿಕೊಳ್ಳಿ. ಮಾರ್ನಿಂಗ್ ಸ್ಟಡಿ ಹೇಗೆ ಅಂದ್ರೆ ಕಾನ್ಸೆಪ್ಟ್ಗಳಲ್ಲಿ ಕ್ಲಾರಿಟಿ ಸಿಗುತ್ತೆ, ಬೇಗನೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಯಾಕಂತಂದ್ರೆ ಬೆಳಗ್ಗೆ ಮೈಂಡ್ ಫ್ರೆಶ್ ಇರುತ್ತೆ, ನೇಚರ್ ಕೂಡ ಪ್ರಶಾಂತವಾಗಿರುತ್ತೆ. ಮೇನ್ ಸಬ್ಜೆಕ್ಟ್ಸ್ ಗಳನ್ನ ಓದೋದಕ್ಕೆ ಮಾರ್ನಿಂಗ್ ಸ್ಟಡಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ಓದಿರೋದನ್ನ ರಿವಿಷನ್ ಮಾಡೋಕೆ, ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋದಕ್ಕೆ ನೈಟ್ ಸ್ಟಡಿ ಸಹಾಯ ಆಗುತ್ತೆ. ಟಿಪ್ ನಂಬರ್ 3, ಪೊಮೊಡೊರೊ ಟೆಕ್ನಿಕ್ ಅನ್ನು ಬಳಸುವುದು. ಪೊಮೊಡೊರೊ ಟೆಕ್ನಿಕ್ ಅಂದ್ರೆ ಏನು ಅಂತ ನೋಡೋದಾದ್ರೆ 25 ನಿಮಿಷ ಓದುವುದು, ನಂತರ 5 ನಿಮಿಷದ ವಿರಾಮ. ಅಂದ್ರೆ ಪ್ರತಿ 25 ನಿಮಿಷ ನೀವು ಓದಿದ್ಮೇಲೆ 5 ನಿಮಿಷ ಬ್ರೇಕ್ ಮಾಡೋದನ್ನ ಪೊಮೊಡೊರೊ ಟೆಕ್ನಿಕ್ ಅಂತ ಕರೀತಾರೆ. ಈ ಟೆಕ್ನಿಕ್ ಅನ್ನ ಬಳಸಿ ನೀವು ಓದೋದ್ರಿಂದ ನಿಮ್ಮ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ. ನಿಮ್ಗೆ ಜಾಸ್ತಿ ಹೊತ್ತು ಓದಿದ್ರು ಬೋರ್ ಆಗಲ್ಲ, ಮೈಂಡ್ ಕೂಡ ಜಾಸ್ತಿ ಕಾನ್ಸಂಟ್ರೇಟ್ ಆಗಿರುತ್ತೆ. ಈ ರೀತಿಯಾದ 4 ಪೊಮೊಡೊರೊ ಕಂಪ್ಲೀಟ್ ಆದ್ಮೇಲೆ 20 ನಿಮಿಷದ ಒಂದು ಬ್ರೇಕ್ ಕೂಡ ನೀವು ತಗೋಬಹುದು. ಇದರಿಂದ ನಿಮ್ಮ ಪ್ರೊಡಕ್ಟಿವಿಟಿ ಕೂಡ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗುತ್ತದೆ. ಟಿಪ್ ನಂಬರ್ 4, ದಿನನಿತ್ಯದ ಸಮಯ ಪಟ್ಟಿಯನ್ನು ತಯಾರಿಸಿಕೊಳ್ಳುವುದು. ಅಂದ್ರೆ ನೀವು ದಿನನ ಪ್ರಾರಂಭ ಮಾಡೋದ್ರಲ್ಲೇ ಒಂದು ಟೈಮ್ ಟೇಬಲ್ ಅನ್ನ ರೆಡಿ ಮಾಡ್ಕೋಬೇಕು. ಇವತ್ತು ನಾವು ಯಾವ ಸಮಯದಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ಬೆಳಗ್ಗೆನೆ ರೆಡಿ ಮಾಡಿ ಇಟ್ಕೋಬೇಕು. ಇದನ್ನ ನಾವು ಡೈಲಿ ಪ್ಲಾನರ್ ಅಂತ ಕೂಡ ಕರಿಬಹುದು. ಉದಾಹರಣೆಗೆ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೂ ನಾನು ನಿನ್ನೆ ಓದಿರೋದನ್ನ ರಿವಿಷನ್ ಮಾಡಬೇಕು. 10 ಗಂಟೆಯಿಂದ 11 ಗಂಟೆವರೆಗೂ ನಾನು ಇಂಥ ಒಂದು ನಿರ್ದಿಷ್ಟವಾದ ಸಬ್ಜೆಕ್ಟನ್ನು ಸ್ಟಡಿ ಮಾಡಬೇಕು ಅಥವಾ ಇಂಥ ಒಂದು ನಿರ್ದಿಷ್ಟವಾದ ಚಾಪ್ಟರ್ನ ಸ್ಟಡಿ ಮಾಡಬೇಕು. ಸಾಯಂಕಾಲ 4ರಿಂದ 5 ಗಂಟೆವರೆಗೂ ಈ ಕೆಲವೊಂದು ಪ್ರಾಬ್ಲಮ್ಗಳನ್ನು ನಾನು ಸಾಲ್ವ್ ಮಾಡಬೇಕು. ಅಥವಾ 7ರಿಂದ 8 ಗಂಟೆ ನಾನು ಈ ವರ್ಕನ್ನು ಮಾಡಬೇಕು ಅಂತ ಒಂದು ನಿರ್ದಿಷ್ಟವಾದ ಟೈಮ್ ಟೇಬಲನ್ನು ನೀವು ಹಾಕೊಂಡು ಸ್ಟಡಿ ಮಾಡೋದ್ರಿಂದ ನೀವು ಅನ್ಕೊಂಡಿರೋದನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಒಂದು ಈ ರೀತಿಯಾದ ಟೈಮ್ ಟೇಬಲ್ ಅಥವಾ ದಿನಚರ್ಯವನ್ನು ಫಾಲೋ ಮಾಡ್ತಾ ಹೋದರೆ ನಿಮ್ಮ ಮನಸ್ಸು ಕೂಡ ಸ್ಟೇಬಲ್ ಆಗಿರುತ್ತೆ. ಮತ್ತು ಏನು ಓದಬೇಕು, ಯಾವ ಸಮಯದಲ್ಲಿ ಏನು ಓದಬೇಕು, ಏನು ಮಾಡಬೇಕು ಅನ್ನೋದು ನಿಮಗೆ ಕನ್ಫ್ಯೂಷನ್ ಇರೋದಿಲ್ಲ. ಹಾಗಾಗಿ ದಿನನಿತ್ಯದ ಒಂದು ಸಮಯ ಪಟ್ಟಿಯನ್ನು ನೀವು ತಯಾರಿಸಿಕೊಂಡು ಅದನ್ನು ಫಾಲೋ ಮಾಡ್ತಾ ಹೋಗಿ. ಟಿಪ್ ನಂಬರ್ 5, ಟೈಟಲ್ಗಳು ಹಾಗೂ ಟಿಪ್ಪಣಿಗಳನ್ನು ಬರೆಯುವುದು. ನೀವು ಓದುವಂಥ ಸಮಯದಲ್ಲಿ ನೀವು ಓದ್ತಿರೋ ಚಾಪ್ಟರ್ದಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರೋ ಕೀ ಪಾಯಿಂಟ್ಸ್ಗಳನ್ನು, ಹೆಡ್ಡಿಂಗ್ಗಳನ್ನು ಬರೆದಿಟ್ಟುಕೊಂಡು ಅವುಗಳನ್ನು ಮೈಂಡ್ ಮ್ಯಾಪ್ ರೀತಿ ರೆಡಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಸಹಾಯ ಆಗುತ್ತೆ. ಅದನ್ನು ಬಿಟ್ಟು ನೀವು ದಿನ ಪೂರ್ತಿ ಎಷ್ಟೇ ಪೇಜ್ ಓದಿದ್ರು ನಿಮ್ಮ ಮೆದುಳು ಅದನ್ನು ರಿಟೈನ್ ಮಾಡೋದಿಲ್ಲ. ಸೊ ಅದಕ್ಕಾಗಿ ನೀವು ಟಿಪ್ಪಣಿಗಳನ್ನು, ಕೀ ಪಾಯಿಂಟ್ಸ್ಗಳನ್ನು ಅಥವಾ ಫ್ಲ್ಯಾಶ್ ಕಾರ್ಡ್ಗಳನ್ನು ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಅದು ನಿಮ್ಮ ರಿವಿಷನ್ಗೂ ಕೂಡ ಸಹಾಯ ಆಗುತ್ತೆ. ಟಿಪ್ ನಂಬರ್ 6, ಸೋಷಿಯಲ್ ಮೀಡಿಯಾ ಗಡಿ ಪಾರು ಮಾಡುವುದು. ಅಂದರೆ ಇನ್ಸ್ಟಾಗ್ರಾಮ್, ವಾಟ್ಸಪ್, ಫೇಸ್ಬುಕ್ಕು, ಸ್ನ್ಯಾಪ್ಚಾಟು ಇಂಥ ಒಂದು ಸೋಷಿಯಲ್ ಮೀಡಿಯಾಗಳಿಂದ ನೀವು ದೂರ ಇರಬೇಕಾಗತ್ತೆ. ಯಾಕಂದರೆ ಇವುಗಳು ನಿಮ್ಮ ಕಾನ್ಸಂಟ್ರೇಷನನ್ನು ಪೂರ್ತಿಯಾಗಿ ಹಾಳು ಮಾಡಿಬಿಡ್ತವೆ. ಅದಕ್ಕಾಗಿ ನೀವು ಇವುಗಳಿಂದ ದೂರ ಇರಲೇಬೇಕು. ಸ್ಟಡಿ ಮಾಡೋ ಸಮಯದಲ್ಲಿ ನೋಟಿಫಿಕೇಶನನ್ನು ಆಫ್ ಮಾಡಿ ಅಥವಾ ಫೋಕಸ್ ಮೋಡ್ ಬಳಸಿ. ಇಲ್ಲ ಅಂತಂದರೆ ಫೋನನ್ನು ಸ್ವಿಚ್ ಆಫ್ ಮಾಡಿ ದೂರ ಇಟ್ಬಿಡೋದು ತುಂಬ ಒಳ್ಳೆಯದು. ನೀವು ಈ ಸೋಷಿಯಲ್ ಮೀಡಿಯಾಗಳಿಂದ ದೂರ ಇರೋದ್ರಿಂದ ನಿಮ್ಮ ಕಾನ್ಸಂಟ್ರೇಷನನ್ನು ಕೂಡ ನೀವು ಹೆಚ್ಚಿಸ್ಕೋಬಹುದು. ಅದಕ್ಕಾಗಿ ನೀವು ಇವತ್ತಿನಿಂದ ಈ ಸೋಷಿಯಲ್ ಮೀಡಿಯಾಗಳನ್ನು ಬಳಸೋದನ್ನು ಕಡಿಮೆ ಮಾಡಿ. ಟಿಪ್ ನಂಬರ್ 7, ಆರೋಗ್ಯದ ಮೇಲೆ ಗಮನ ಕೊಡುವುದು. ಸ್ಟಡಿ ಮಾಡ್ತಾ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಆರೋಗ್ಯದ ಮೇಲೆ ಗಮನನೇ ಕೊಡೋದಿಲ್ಲ. ಹೆಚ್ಚಾಗಿ ಹೆಣ್ಮಕ್ಳು ಸ್ಟಡಿ ಮಾಡುವಾಗ ತಮ್ಮ ಆರೋಗ್ಯದ ಮೇಲೆ ಅವರಿಗೆ ಗಮನನೇ ಇರಲ್ಲ.
ಸರಿಯಾಗಿ ನಿದ್ದೆ ಮಾಡಲ್ಲ, ಸರಿಯಾದ ಆಹಾರ ಸೇವನೆ ಮಾಡಲ್ಲ, ಸರಿಯಾಗಿ ನೀರು ಕುಡಿಯಲ್ಲ, ಈ ರೀತಿ ನೀವು ಆರೋಗ್ಯನ ನಿರ್ಲಕ್ಷ್ಯ ಮಾಡಿ ಓದೋದ್ರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ. ನೀವು ಓದೋದೆಲ್ಲ ವ್ಯರ್ಥ ಆಗುತ್ತೆ. ಮೊದಲು ನಿಮ್ಮ ಹೆಲ್ತ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಸ್ಟಡಿ. ನೀವು ಸರಿಯಾಗಿ ಅಭ್ಯಾಸ ಮಾಡಬೇಕು ಅಂತಂದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು. ಕೇಳಿದಿರಲ್ವಾ, ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ, ಅಂದ್ರೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತದೆ. ನಿಮ್ಮ ದೇಹ ಎಷ್ಟು ಹೆಲ್ದಿ ಆಗಿರುತ್ತೋ ನಿಮ್ಮ ಮೈಂಡ್ ಕೂಡ ಅಷ್ಟೇ ಹೆಲ್ದಿ ಆಗಿರುತ್ತೆ. ನಿಮ್ಮ ಮೈಂಡ್ ಕೂಡ ನೀವು ಓದೋದಕ್ಕೆ ಕೋಆರ್ಡಿನೇಷನ್ ಮಾಡುತ್ತೆ. ಸೊ ಅದಕ್ಕಾಗಿ ನೀವೆಲ್ಲರೂ ಒಳ್ಳೆ ನಿದ್ರೆ ಮಾಡಿ, ಸರಿಯಾದ ಆಹಾರ ಸೇವನೆ ಮಾಡಿ, ಸರಿಯಾಗಿ ಟೈಮ್ ಟು ಟೈಮ್ ನೀರು ಕುಡೀರಿ. ನೀರಿಂದ ತುಂಬ ಪ್ರಾಬ್ಲಮ್ ಇದೆ. ಈಗಿನ ವಿದ್ಯಾರ್ಥಿಗಳು ನೀರು ಕುಡಿಯೋದೇ ಇಲ್ಲ. ನೀವು ಇವತ್ತಿನಿಂದ ಆರೋಗ್ಯದ ಕಡೆ ನಿರ್ಲಕ್ಷ್ಯ ಮಾಡದೆ ಆರೋಗ್ಯನ ತುಂಬ ಚೆನ್ನಾಗಿ ಇಟ್ಕೊಂಡು ಸ್ಟಡಿ ಮಾಡ್ತೀರಾ ಅಂತ ಭಾವಿಸ್ತೀನಿ. ಟಿಪ್ ನಂಬರ್ 8, ರೆಗ್ಯುಲರ್ ರಿವಿಷನ್ ಮಾಡುವುದು. ಅಂದರೆ ನೀವು ಎಷ್ಟೇ ಓದಿದ್ರೂ ಸಾಕಾಗಲ್ಲ, ಓದಿರೋದನ್ನು ಮತ್ತೆ ಮತ್ತೆ ರಿವಿಷನ್ ಮಾಡಬೇಕಾಗತ್ತೆ. ಅಂದಾಗ ಮಾತ್ರ ನಿಮಗೆ ಅದು ನೆನಪಿನಲ್ಲಿರೋಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ರಿವೈಸ್ ಟು ರಿಮೆಂಬರ್. ರಿವಿಷನ್ ಹೇಗೆ ಮಾಡಬೇಕು ಅಂತಂದರೆ, ನೀವು ಇವತ್ತಿನ ದಿನ ಓದಿದ್ರೆ ಅಂದ್ಕೊಳ್ಳಿ, ಓದೋವಾಗ ನೀವು ಕೀ ಪಾಯಿಂಟ್ಸ್, ಹೈಲೈಟ್, ಫ್ಲ್ಯಾಶ್ ಕಾರ್ಡ್ ಮಾಡಿ ಇಟ್ಕೊಂಡಿರ್ತೀರ. ಅವುಗಳನ್ನ ನೈಟ್ ಮಲಗೋವಾಗ ಒಂದು ಸರ್ತಿ ರಿವಿಷನ್ ಮಾಡಿ ಮಲಗಬೇಕು. ಮತ್ತು ಅದನ್ನೇ 3rd ಡೇ ರಿವಿಷನ್ ಮಾಡಬೇಕು, ಮತ್ತು 7th ಡೇ ರಿವಿಷನ್ ಮಾಡಬೇಕು, ಅಗೇನ್ 15th ಡೇ ಮತ್ತು ಮಂತ್ಲಿ ರಿವಿಷನ್ ಮಾಡಬೇಕು. ಈ ರೀತಿಯಾದ ನೀವು ಸೈಕ್ಲಿಕ್ ರಿವಿಷನನ್ನು ಮಾಡೋದ್ರಿಂದ ನಿಮ್ಮ ಮೆಮೊರಿಯಲ್ಲಿ ಯಾವುದೇ ವಿಷಯ ಆಗಲಿ ಸೆಟ್ ಆಗಿ ಹೋಗ್ಬಿಡುತ್ತೆ, ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ನೀವು ಈ ರಿವಿಷನನ್ನು ಮಾಡಲೇಬೇಕು. ಟಿಪ್ ನಂಬರ್ 9, ಪ್ರೀವಿಯಸ್ ಇಯರ್ ಪೇಪರ್ಸ್ ಅಳವಡಿಸಿಕೊಳ್ಳುವುದು. ನೀವು ಯಾವುದನ್ನೇ ಓದ್ತಿರ್ಬೋದು, SSLC ಓದ್ತಿರ್ಬೋದು, PUC, ಡಿಗ್ರಿ ಅಥವಾ ಯಾವುದೇ ಗೌರ್ಮೆಂಟ್ ಜಾಬ್ಸ್ಗೆ ಓದ್ತಾ ಇರ್ಬೋದು. ಯಾವುದೇ ಓದಿ ಅದರದೇ ಆದಂಥ ಪ್ರೀವಿಯಸ್ ಇಯರ್ ಪೇಪರ್ಸ್ನ ನೀವು ಅಳವಡಿಸಿಕೊಳ್ಳಲೇಬೇಕು. ಓಲ್ಡ್ ಕ್ವಶನ್ ಪೇಪರ್ಸ್, ಮಾಡೆಲ್ ಕ್ವಶನ್ ಪೇಪರ್ಸ್ ಇವುಗಳನ್ನು ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಟೈಮ್ ಟೇಬಲ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗತ್ತೆ. ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ನೀವು ನೋಡಲೇಬೇಕು. ಹಾಗೆ ನೀವು ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಟಿಪ್ ನಂಬರ್ 10, ಆತ್ಮವಿಶ್ವಾಸ ಇರಲಿ. ಮೊದಲು ನಿಮಗೆ ನಿಮ್ಮ ಮೇಲೆ ಆತ್ಮವಿಶ್ವಾಸ ಇರಬೇಕು. ಸ್ಟಡಿ ಅಂದರೆ ಬುಕ್ಸ್ ಮಾತ್ರ ಅಲ್ಲ, ಸೆಲ್ಫ್ ಕಾನ್ಫಿಡೆನ್ಸ್ ಪ್ಲಸ್ ಎಫರ್ಟ್ ಇದ್ದರೆ ಮಾತ್ರ ನಿಮಗೆ ಸಕ್ಸಸ್ ಸಿಗೋಕ್ಕೆ ಸಾಧ್ಯ. ಅಂದರೆ ನಿಮಗೆ ನಿಮ್ಮ ಆತ್ಮವಿಶ್ವಾಸವು ಕೂಡ ನಿಮ್ಮ ಎಫರ್ಟ್ ಜೊತೆಗೆ ಇದ್ದರೆ ಮಾತ್ರ ನಿಮಗೆ ಸಕ್ಸಸ್ ಸಿಗುತ್ತೆ. ನಾನು ಮಾಡಬಲ್ಲೆ ಅನ್ನೋ ನಂಬಿಕೆ ಇದ್ದರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವು ರೆಡಿ ಆಗಬಹುದು. ಸೊ ಅದಕ್ಕಾಗಿ ನೀವು ನಿಮ್ಮ ಮೇಲೆ ಸೆಲ್ಫ್ ಕಾನ್ಫಿಡೆನ್ಸ್, ನಿಮ್ಮ ಮೇಲೆ ನೀವು ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇವತ್ತು ನೀವು ತಿಳ್ಕೊಂಡ 10 ಟಿಪ್ಸ್ ನಿಮ್ಮ ಅಧ್ಯಯನದ ಜೀವನದಲ್ಲಿ ಬದಲಾವಣೆ ತರಲಿ ಅಂತ ಆಶಿಸ್ತೀನಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಸ್ಟಡಿ ರೂಟೀನನ್ನು ಮೆನ್ಷನ್ ಮಾಡಿ. ನಾವು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಉಪಯುಕ್ತ ಮಾಹಿತಿ ನೀಡ್ತೀವಿ. ಧನ್ಯವಾದಗಳು.